ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಆದರೆ ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಅಕೌಂಟ್ಗಳಿಗೆ ಜಮೆ ಆಗ್ತಾ ಇಲ್ಲ. ಹೀಗಾಗಿ ಮಹಿಳೆಯರಿಗೆ ಸಾಕಷ್ಟು ಅನುಮಾನ ಬರ್ತಾ ಇದೆ ಈ ಯೋಜನೆ ಮೇಲೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಜುಲೈ ತಿಂಗಳ ಹಾಗೂ ಆಗಸ್ಟ್ ತಿಂಗಳ ಹಣ ಕೂಡ ಈಗ ಬ್ಯಾಂಕ್ ಅಕೌಂಟ್ಗಳಿಗೆ ಬರಬೇಕಿತ್ತು. ಅಂದರೆ 21, 22, 23ನೇ ಕಂತಿನ ಹಣ ಕೂಡ ಈಗಾಗಲೇ ಜಮೆ ಆಗಬೇಕಿತ್ತು. ಆದರೆ 21ನೇ ಕಂತಿನ ಹಣ ಕೂಡ ಇನ್ನೂ ಕೆಲವೊಂದಿಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಜಮೆ. ಹೀಗಾಗಿ ಏನಪ್ಪ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗ್ಬಿಡುತ್ತಾ, ನಮಗೆ 3 ತಿಂಗಳ ಹಣ ಇನ್ನೂ ಬಂದಿಲ್ಲ, ಮುಂದೆ ಬರುತ್ತಾ ಇಲ್ಲ. ಈಗಾಗಲೇ ತೆಲಂಗಾಣದಲ್ಲಿ ಆಗಲೇ CM ರೇವಂತ್ ರೆಡ್ಡಿ ಕೂಡ ಹೇಳಿದ್ದಾರೆ, ನಮ್ಮ ಸರ್ಕಾರ ಅಲ್ಲಿ ದಿವಾಳಿ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಕೂಡ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದರು, ಅಲ್ಲಿ ಕೂಡ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಇನ್ನು ಕರ್ನಾಟಕದಲ್ಲಿ ಕೂಡ ಹೀಗೆ ಆಗುತ್ತಾ ಅಂತಹ ಪ್ರಶ್ನೆಗಳು ಕೂಡ ರಾಜ್ಯದ ಜನರಲ್ಲಿ ಮೂಡಿರೋದು ಸತ್ಯ. ಬಟ್ ಆದರೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗಳನ್ನು ನೋಡೋದಾದರೆ ರಾಜ್ಯದ ಆರ್ಥಿಕ ಸ್ಥಿತಿಗೆ ಅಷ್ಟೇನು ಹದಗೆಟ್ಟಿಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹದ್ದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಹೀಗಾಗಿ 21ನೇ ಕಂತಿನ ಹಣ ನಿಮಗೆ ಬಂದಿರದೇ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಬಂದೇ ಬರುತ್ತೆ. 21ನೇ ಕಂತು ಮಾತ್ರ ಅಲ್ಲ, 22, 23ನೇ ಕಂತಿನ ಹಣ ಕೂಡ ರಾಜ್ಯ ಸರ್ಕಾರ ಹಾಕೋದಕ್ಕೆ ಈಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈಗಾಗಲೇ 21ನೇ ಕಂತಿನ ಹಣ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಲ್ಲೇ ಹೋಗಿದೆ. ಅಲ್ಲಿ ಇನ್ನೇನು ಜಿಲ್ಲಾಧಿಕಾರಿಗಳ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಇನ್ನು ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ, ಖಂಡಿತ ಜಮೆ ಆಗುತ್ತೆ. ಬಟ್ ಬರೋದು ಸ್ವಲ್ಪ ತಡ ಆಗಿರ್ಬೋದು. ಬಟ್ 22 ಹಾಗೂ 23ನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ನಿಮ್ಮ ಅಕೌಂಟ್ಗೆ ಜಮೆ ಆಗೋದು ಖಂಡಿತ. ಏನು ಅಂದರೆ ಈಗ ದಸರಾ ಹಬ್ಬ ಇದೆ, ದಸರಾ ಹಬ್ಬಕ್ಕೆ 3 ತಿಂಗಳ ಹಣ 6,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುವುದು ಪಕ್ಕಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇತ್ತೀಚೆಗೆ ಮಾತನಾಡಿದರು, ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಿಮಗೆ 2,000 ರೂಪಾಯಿ ಬರುತ್ತೆ, 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಬಟ್ ಒಂದಿಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿರೋದಂತೂ ಸತ್ಯ, ಬಟ್ ಒಂದಿಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿಲ್ಲ, ಅದು ಕೂಡ ಸತ್ಯನೇ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಇನ್ನು ನಮ್ಮ ಖಾತೆಗೆ 21ನೇ ಕಂತಿನ ಹಣ ಬಂದಿಲ್ಲ, ಇನ್ನು 22, 23ನೇ ಕಂತಿನ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದಿಷ್ಟು ಗೊಂದಲಗಳಿಗೆ ಇಲಾಖೆ ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಬಟ್ ಅದು ಯಾವ ಸ್ಪಷ್ಟನೆ ಕೂಡ ಇನ್ನೂ ಕೊಟ್ಟಿಲ್ಲ. ಬಟ್ ಏನು ಅಂದರೆ ದಸರಾ ಹಬ್ಬದ ಹೊತ್ತಿಗೆ 3 ತಿಂಗಳ ಸೇರಿ 21, 22, 23ನೇ ಕಂತಿನ ಹಣ ಸೇರಿ ಒಟ್ಟು 6,000 ರೂಪಾಯಿಗಳು ಇದೇ ಮಂತ್ ಎಂಡಿಗೆ, ಅಂದರೆ ದಸರಾ ಹಬ್ಬ ಇರೋದು 22ಕ್ಕೆ, ಇದೇ ಮಂತ್ ಎಂಡಿಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಸಂದಾಯವಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತೆ, ಈಗ 3 ತಿಂಗಳು ಹಣ ಬಂದಿಲ್ಲ, ಇನ್ನು ಮುಂದೇನೂ ಬರೋದಿಲ್ಲ, ಈ ಯೋಜನೆ ಬಂದಾಗುತ್ತೆ ಅನ್ನುವಂತಹ ಗಾಸಿಪ್ಗಳು, ಊಹಾಪೋಹಗಳು ವಾಟ್ಸಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಸಾಕಷ್ಟು ಹರಿದಾಡ್ತಾ ಇರುತ್ತೆ. ಯಾಕಂತ ಅಂದರೆ ಈ ಸರ್ಕಾರದ ವಿರೋಧಿ ಇದ್ದಂತಹ ಒಂದಿಷ್ಟು ಜನಗಳು ಗಾಸಿಪ್ಗಳನ್ನು ಮಾಡೋದು ಸಹಜ. ಬಟ್ 3 ತಿಂಗಳು ಹಣ ಬಂದಿಲ್ಲ ಅನ್ನುವಂತಹ ಕಾರಣಕ್ಕೆ ಈ ಯೋಜನೆ ಬಂದಾಗೋದಿಲ್ಲ, ಈ ಯೋಜನೆ ಇದ್ದೇ ಇರುತ್ತೆ. ಯಾಕೆಂದರೆ ಈ ಯೋಜನೆಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು. ಹಾಗೆ ಮುಂದಿನ ಚುನಾವಣೆ ಸಹಿತ ಗೆಲ್ಲಬೇಕಾಗತ್ತೆ. ಒಂದು ವೇಳೆ ಕರ್ನಾಟಕದಲ್ಲಿ ಈ ಯೋಜನೆಯನ್ನು ಬಂದ್ ಮಾಡಿದರೆ ಸಾಕಷ್ಟು ಮುಜುಗರವನ್ನು ಅನುಭವಿಸಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಬಂದ್ ಮಾಡೋದಿಲ್ಲ. ಒಂದಿಷ್ಟು ಲೇಟ್ ಆದರೂ ಆಗ್ಬೋದು ಹಣವನ್ನು ಹಾಕೋದು, ಬಟ್ ಹಣ ಬರೋದು ಗ್ಯಾರಂಟಿ.